ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಇವತ್ತು ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಮೊಬೈಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಕ್ಯಾಮ್ರಾ ಫ್ಯೂಚರ್ಸ್ ಆಗಿರ್ಬೋದು, ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಬೆಸ್ಟ್ ಬಜೆಟಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ, ವಿವೋ ಬ್ರಾಂಡ್ ಅಂದರೆ ವಿವೋ ಕಂಪನಿನೇ. ಬಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಫ್ಯೂಚರ್ ಇರುವಂಥ ಒಂದು ಕ್ಯಾಮ್ರಾವನ್ನು ನೀವೊಂದು 35 ಒಳಗಡೆ ಯಾವ ಒಂದು ಮೊಬೈಲನ್ನು ಪರ್ಚೇಸ್ ಮಾಡಬಹುದು. ಇದಕ್ಕಿಂತ ಯಾವ ಕ್ಯಾಮ್ರಾನು ಸಹ ಇಷ್ಟು ಬಜೆಟಲ್ಲಿ ಇಷ್ಟು ಫ್ಯೂಚರ್ ಅನ್ನ ಕೊಡೋದೇ ಇಲ್ಲ. ಅರ್ಥ ಆಯ್ತಾ? ತುಂಬ ಚೆನ್ನಾಗಿದೆ, ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಬೆಸ್ಟ್ ಬಜೆಟಲ್ಲಿ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಈಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಇದು ಅಷ್ಟೇ ವಿವೋ ಕಂಪ್ನಿ ತುಂಬ ಚೆನ್ನಾಗಿದೆ. ಬಟ್ ನಾನು ಯೂಟ್ಯೂಬ್ನಲ್ಲಿ ಏನೆಲ್ಲ ಒಂದು ವಿಡಿಯೋಸ್ಗಳನ್ನು ಮಾಡಿದ್ದೀನೋ ಎಲ್ಲ ವಿಡಿಯೋಸ್ಗಳನ್ನು ಈ ಮೊಬೈಲಲ್ಲೇ ಶೂಟ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಅರ್ಥ ಆಯ್ತಾ? ನೀವು ಸಹ ನಿಮ್ಗೆ ಏನಾದರೂ ಕ್ಯಾಮ್ರಾ ಫೀಚರ್ ಚೆನ್ನಾಗಿರಬೇಕು, ಒಂದು ಬೆಸ್ಟ್ ಒಂದು ಕ್ಯಾಮ್ರಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಬೇಕು ಅಂದರೆ ಈ ಒಂದು ಮೊಬೈಲನ್ನು ಚೂಸ್ ಮಾಡಿಕೊಂಡ್ರೆ ಬೆಸ್ಟು ಅಂತಲೇ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಅರ್ಥ ಆಯ್ತಾ? ಯಾಕೆಂದರೆ ಯೂಸ್ ಮಾಡಿದ್ದೀನಿ, ಕ್ಯಾಮ್ರಾನು ಸಹ ಬೆಂಕಿ ಇದೆ ಗುರು. ಅರ್ಥ ಆಯ್ತಾ? ಸಿಕ್ಕಾಪಡೆ ಸಖತ್ತಾಗಿದೆ. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಏನೇನು ಫ್ಯೂಚರ್ಸ್ಗಳಿದೆ, ಅದೇ ರೀತಿ ಇದರಲ್ಲಿ ಏನೆಲ್ಲ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಫ್ಯೂಚರ್ಸ್ ಕೊಟ್ಟಿದ್ದಾರೆ, ಇದರ ಬೆಲೆ ಎಷ್ಟು, ಕ್ಯಾಮ್ರಾ ಎಷ್ಟಿದೆ, ಅದೇ ರೀತಿ ಕ್ಯಾಮ್ರಾ ಯಾವ ರೀತಿ ಬರುತ್ತೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಹಲೋ ಗೈಸ್, ನೀವು ನೋಡ್ತಾ ಇದ್ರಲ್ಲ ವಿವೋ V30 ಫೋನು ಸಖತ್ತಾಗಿದೆ. ತುಂಬ ಒಂದು ದಿನ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅರ್ಥ ಆಯ್ತಾ? ಇದರಲ್ಲಿ ಏನೆಲ್ಲ ಒಂದು ಫ್ಯೂಚರ್ಸ್ಗಳಿದೆ, ಮೇಯ್ನ್ ಆಗಿ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದು 8GB ಮತ್ತು 256GB ಒಂದು ಇಂಟರ್ನಲ್ ಸ್ಟೋರೇಜು ಮತ್ತು ರ್ಯಾಮನ್ನು ಹೊಂದಿದೆ. ರ್ಯಾಮು ಮತ್ತು ರೋಮನ್ನು ಹೊಂದಿರ್ತದೆ. ಅದೇ ರೀತಿ ಇದು ಸುಮಾರು ಇದರ ಬೆಲೆ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನೆಲ್ಲ ಒಂದು ಫ್ಯೂಚರ್ಸ್ಗಳಿದೆ, ಕ್ಯಾಮ್ರಾ ಎಷ್ಟು MP ಇದೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದ್ರ ಒಳಗಡೆ ಏನೇನಿದೆ ತಿಳ್ಕೊಳ್ತಾ ಹೋಗೋಣ. ಅರ್ಥ ಆಯ್ತಾ? ನಿಧಾನಕ್ಕೆ ಓಪನ್ ಮಾಡೋಣ. ಬನ್ನಿ ನೋಡಿ ಗೈಸ್, ಇದು ಮೊಬೈಲ್ ಬಾಕ್ಸು ಈ ರೀತಿ ಇದೆ. ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಮತ್ತು ನಿಮ್ಮ ಮುಂದೆ ಇನ್ನೊಂದು ಸಾರಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಿದೆ. ಅರ್ಥ ಆಯ್ತಾ? ಇದು ತುಂಬ ಚೆನ್ನಾಗಿದೆ. ನೋಡಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಫೋನ್ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿದೆ. ಡಿಸ್ಪ್ಲೇನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ಇದೇನೂ ಅವಶ್ಯಕತೆ ಇಲ್ಲ. ಇದನ್ನು ಮೊದಲು ಮೊಬೈಲನ್ನು ಆನ್ ಮಾಡೋಣ. ಆನ್ ಮಾಡಿಬಿಟ್ಟು ಸೈಡಲ್ಲಿ ಇಡೋಣ ಆಗಲಿ ನೀಟಾಗಿ. ಅದು ಬಿಟ್ಟರೆ ನೆಕ್ಸ್ಟು ಈ ಒಂದು ಇದು ಮಾಮೂಲಿ ಇದು ಬಿಟ್ಟರೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಇವೇನು ಅವಶ್ಯಕತೆ ಇಲ್ಲ. ಸೈಡಿಗೆ ಮಾಡೋಣ. ಅದು ಬಿಟ್ಟರೆ ಇದಕ್ಕೊಂದು ಸುಮಾರಾಗಿರುವಂಥದ್ದು ಒಂದು ಪೌಚನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬಟ್ ಯೂಸ್ ಮಾಡ್ಬೋದು ಒಂದು ತಿಂಗಳು, 1-2 ತಿಂಗಳು. ಆಮೇಲೆ ಇದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ. ಇದ್ರದ್ದೇನು ಟೆನ್ಷನ್ ಇಲ್ಲ. ಅರ್ಥ ಆಯ್ತಾ? ಇದ್ರ ಜೊತೆಗೆ 80 ವ್ಯಾಟ್ ಒಂದು ಚಾರ್ಜರನ್ನು ಪ್ರೊವೈಡ್ ಮಾಡಿದರೆ ತುಂಬ ಚೆನ್ನಾಗಿದೆ. ಫ್ಲಾಶ್ ಚಾರ್ಜ್ ಅಂತಲೇ ಹೇಳ್ಬೋದು. ತುಂಬ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಸುಮಾರು ಒಂದು ಹಾಫ್ ಆನ್ ಅವರಲ್ಲಿ ಪೂರ್ತಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಮೊಬೈಲು ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಒಂದು ಕೇಬಲನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, 80 ವ್ಯಾಟ್. ಅರ್ಥ ಆಯ್ತಾ? ಫ್ಲಾಶ್ ಚಾರ್ಜರ್ ಅಂತಲೇ ಹೇಳ್ಬೋದು. ತುಂಬ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮೊಬೈಲ್ ಇದೆ ಅಂತ ನೀವು ಸಹ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ. ಅದೇ ರೀತಿ ಮೈನ್ ಇದರಲ್ಲಿ ಫ್ಯೂಚರ್ ಏನು ಇಷ್ಟ ಆಗಿರೋದು ಅಂದರೆ ಒಂದು ವಿವೋ V27 ಮತ್ತು V20 ಅದಕ್ಕೂ ಇದಕ್ಕೂ ಸ್ವಲ್ಪ ಕಂಪೇರ್ ಮಾಡಿದ್ರೆ ಅದರಲ್ಲಿ ಒಂದು 3 ಕ್ಯಾಮ್ರಾಸ್ ಕೊಟ್ಟಿದ್ದಾರೆ. ಇದರಲ್ಲಿ ಡಬಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮೇಯ್ನಾಗಿ ಇಲ್ಲೊಂದು ಸೆನ್ಸರ್ ಇದೆ, ಇಲ್ಲೊಂದು ಸೆನ್ಸರ್ ಇದೆ. ಇದು ಮೈನ್ ಕ್ಯಾಮ್ರಾ. ಅರ್ಥ ಆಯ್ತಾ? ಇದು ಮೈನ್ ಕ್ಯಾಮ್ರಾ ಆದರೆ ಮಾಮೂಲಿ ಇದು ಒಂದು ಫ್ಲ್ಯಾಶ್ ಸೆನ್ಸರನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದ್ರ ಫಿನಿಶಿಂಗ್ ನೋಡೋದಾದ್ರು ತುಂಬ ಚೆನ್ನಾಗಿದೆ. ತುಂಬ ಲುಕ್ ಆಗಿದೆ ಅಂತಲೇ ಹೇಳ್ಬೋದು. ಗ್ಲಾಸ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ಇದರಲ್ಲಿ ಕರ್ವ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಇದರ ಬ್ಯಾಟ್ರಿ ಕೆಪಾಸಿಟಿ ಬಂದು ಸುಮಾರು 5000 mAh ಬ್ಯಾಟ್ರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಸುಮಾರು ವಿವೋ V27ಗಿಂತ ಒಂದು 400 ಒಂದು ಕೆಪಾಸಿಟಿಯನ್ನು ಜಾಸ್ತಿ ಮಾಡಿದ್ದಾರೆ. 400 mAh ಬ್ಯಾಟ್ರಿಯನ್ನು ಕೆಪಾಸಿಟಿ ಜಾಸ್ತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬ್ಯಾಟ್ರಿ ಪಿಕಪ್ ಒಂದು ರೇಂಜಿಗೆ ಬರುತ್ತೆ. ಒಂದು ದಿನ ಯೂಸ್ ಮಾಡಬಹುದು. ಅರ್ಥ ಆಯ್ತಾ? ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದು, ಒನ್ ಡೇ ಬರಬಹುದು. ಅರ್ಥ ಆಯ್ತಾ? ಸರಿ, ಇದರ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಫ್ರಂಟು ಬ್ಯಾಕು ಎರಡೂ ಸಹ 50 MP ಕ್ಯಾಮ್ರಾನ ಕೊಟ್ಟಿದ್ದಾರೆ. ಅದೇ ರೀತಿ ವಿಡಿಯೋ ರೆಕಾರ್ಡಿಂಗ್ ನೋಡೋದಾದರೆ ಸುಮಾರು 4K
30 FPS ಅಷ್ಟು ಕೆಪಾಸಿಟಿಯನ್ನು ಹೊಂದಿದೆ ಅಂತ ಹೇಳ್ಬೋದು. 1080p ಆದರೆ ಸುಮಾರು 60 FPS ಅಷ್ಟು ಒಂದು ರೆಕಾರ್ಡಿಂಗನ್ನು ಮಾಡಬಹುದು. ತುಂಬ ಚೆನ್ನಾಗಿದೆ. 4K ನಲ್ಲಾದರೆ ಒಂದು 30 FPS ಅಷ್ಟು ರೆಕಾರ್ಡಿಂಗನ್ನು ಮಾಡ್ಬೋದು. ಅದೇ ರೀತಿ ಇದರಲ್ಲಿ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಪೋರ್ಟ್ರೇಟನ್ನು ಸಹ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಬ್ಲರ್ ಆಗೋದು, ಅರ್ಥ ಆಯ್ತಾ. ಅದೇ ರೀತಿ ಸುಮಾರು ವಿವೋ V30e ಈ ಸಿಸ್ಟಮ್ ಕೊಟ್ಟಿಲ್ಲ, ಅರ್ಥ ಆಯ್ತಾ. ಇದರಲ್ಲಿ ತುಂಬ ಚೆನ್ನಾಗಿದೆ. ಅದೇ ರೀತಿ ಫೋಟೋ ಕ್ಯಾಮ್ರಾನು ಅಷ್ಟೇ ತುಂಬ ಬೆಂಕಿ ಕ್ಯಾಮ್ರಾ ಬರುತ್ತೆ. ಆ ಸ್ಯಾಂಪಲ್ನ ನಿಮಗೆ ಹೊರಗಡೆ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಅದೇ ರೀತಿ ಇದನ್ನೇನಾದರೂ ನೀವು ಬೈ ಮಾಡಬೇಕು ಅಂದರೆ ಇದ್ರ ಬೆಲೆ ಸುಮಾರು 256 GB ಏನಾದರೂ ನೀವು ಪರ್ಚೇಸನ್ನು ಮಾಡಬೇಕು ಅಂದ್ಕೊಂಡಿದ್ರೆ 36,000 ಇದೆ. ಆನ್ಲೈನಲ್ಲಿ 40,000 ಇದೆ, ಅರ್ಥ ಆಯ್ತಾ, 40,000 ಇದೆ. ಇದು ನೀವೇನಾದರೂ ಆಫ್ಲೈನಲ್ಲಿ ಆಫರು ಗೀಫರ್ ಎಲ್ಲ ಸೇರಿಸಿ ಪರ್ಚೇಸನ್ನು ಮಾಡ್ತೀನಿ ಅಂದರೆ ಸುಮಾರು ಒಂದು 34,000 34,500 ನೀವು ಕೊಟ್ಟನ್ನು ಪರ್ಚೇಸನ್ನು ಮಾಡ್ಬೋದು. ಇದು ಆ್ಯಕ್ಚುಲಾಗಿ ಪ್ರೈಸ್ ಇರೋದು 36,500. ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಇಲ್ಲೇ ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಅಂದರೆ ಸಂಗೀತ ಮೊಬೈಲಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಅವರು ಸಹ ಇರೋಬರೋ ಆಫರ್ನೆಲ್ಲ ಹಾಕ್ಕೊಟ್ರು ರಿಕ್ವೆಸ್ಟ್ ಮಾಡಿ. ಈ ಮೊಬೈಲ್ ಜೊತೆಗೆ ಒಂದು ಬ್ಲೂಟೂತು ಮತ್ತು ಒಂದು ವಾಚನ್ನು ಸಹ ಒಂದು ತೊಗೊಂಡಿರೋದು ಆಯಿತು. ತುಂಬ ಚೆನ್ನಾಗಿದೆ ವಾಚನು ಅಷ್ಟೇ. ಅದೇ ರೀತಿ ಇದು ತುಂಬ ಏನಿದರಲ್ಲಿ ಬೆಸ್ಟು ಆಪ್ಷನ್ಸ್ ಅಂದರೆ ಯಾವುದೇ ಥರದ ಒಂದು ಮೊಬೈಲ್ ಹ್ಯಾಂಗ್ ಆಗೋದಿಲ್ಲ, ಸ್ಲೋ ಅಂತೂ ಇಲ್ಲವೇ ಇಲ್ಲ, ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಅಷ್ಟು ಮಾತ್ರ ಬೆಂಕಿ ಗುರು, ಅರ್ಥ ಆಯ್ತಾ. ಕ್ಯಾಮ್ರಾಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅರ್ಥ ಆಯ್ತಾ. ಕ್ಯಾಮ್ರಾ ಏನಾದರೂ ಚೆನ್ನಾಗಿರಬೇಕು, ಒಂದು 30,000 ಬಜೆಟಲ್ಲಿ ಕ್ಯಾಮ್ರಾ ಚೆನ್ನಾಗಿರುವಂಥ ಒಂದು ಮೊಬೈಲ್ ನಿಮಗೆ ಬೇಕು ಅಂದರೆ ನೀವು ವಿವೋ V30 ಏನಿದೆ ಈ ಮೊಬೈಲನ್ನು ನೀವು ಪರ್ಚೇಸ್ ಆರಾಮಾಗಿ ಮಾಡ್ಬೋದು. ಇದರ ಬಜೆಟ್ ಎಷ್ಟಿರ್ಬೋದು ಅಂದರೆ ಒಂದು 35,000 ಒಳಗಡೆ ನೀವು ಪರ್ಚೇಸನ್ನು ಮಾಡ್ಬೋದು. 128 GB ಆದರೆ ಇನ್ನೂ ಸಹ ನಿಮಗೆ ಕಡಿಮೆಗೂ ಸಿಗುತ್ತೆ. ಅವರು ಹೇಳುವಂಥ ಒಂದು ಪ್ರೈಸು ಸುಮಾರು ಒಂದು 34,000 ಹೇಳ್ತಾರೆ. ನಿಮಗೆ ಇದು 256 ಆಗಿರೋದ್ರಿಂದ 36,500 ಹೇಳಿದ್ರು. ಕ್ಯಾಶ್ ಬೇಕು ಅದು ಇದು ಆಳು ಮೂಳೆಲ್ಲ ಸೇರಿಸ್ಕೊಂಡು 34,500 ಆಗಿತ್ತು, ಅರ್ಥ ಆಯ್ತಾ. ಇದು ಒಂದು ಮೊಬೈಲ್ ಒಂದು ಬೆಲೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನೀವು ಪರ್ಚೇಸನ್ನು ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಆನ್ಲೈನಲ್ಲೂ ಸಹ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ. ಮೊಬೈಲು ತುಂಬ ಬೆಂಕಿ ಗುರು, ತುಂಬ ಚೆನ್ನಾಗಿದೆ. ಒಂದು 30 ಮಿನಿಟ್ಸಲ್ಲೆಲ್ಲ ಫುಲ್ ಚಾರ್ಜಿಂಗ್ ಆಗುತ್ತೆ, ಅರ್ಥ ಆಯ್ತಾ. ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಮೊಬೈಲನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಇದು ಒಂದು 30,000-35,000 ರೂಪಾಯಿ ಒಳಗಡೆ ಬೆಸ್ಟು ಒಂದು ಮೊಬೈಲ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಬೆಸ್ಟ್ ಆಪ್ಷನ್ಸ್ಗಳಿದೆ, ಅರ್ಥ ಆಯ್ತಾ. ಹುಡುಕಿದ್ರೆ ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಸಿಗಬಹುದು. ಆದರೆ ನಿಮಗೆ ಒಂದು ನಾನು ನೋಡಿರೋ ಮಟ್ಟಿಗೆ, ನಾನು ಎಕ್ಸ್ಪೀರಿಯನ್ಸ್ ಮಟ್ಟಿಗೆ ಹೇಳ್ತಾ ಇದ್ದೀನಿ, ಕ್ಯಾಮ್ರಾ ಮಾತ್ರ ಬೆಂಕಿ ಆಗಿದೆ. ನೀವು ಪರ್ಚೇಸನ್ನು ಮಾಡ್ಬೋದು, ಅರ್ಥ ಆಯ್ತಾ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಮೊಬೈಲನ್ನು ಅನ್ಬಾಕ್ಸಿಂಗ್ ಮಾಡಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ರಿವ್ಯೂವನ್ನು ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಕೂಡಲೇ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಇರೋ ಕೂಡಲೇ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ನಾನು ಖಂಡಿತ ರಿಪ್ಲೈ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.